ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋದಲ್ಲಿ ಏನ್ ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಗೊತ್ತಿಲ್ಲ ಅಂದವ್ರಿಗೆ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲಾರ್ಗು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇವಾಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಏನೇನ್ ತಗೊಂಡಿದ್ದೀನಿ, ಏನೇನ್ ಶಾಪಿಂಗ್ ಮಾಡಿದ್ದೀನಿ ಅಂತ ಅಲ್ಲ, ತಮ್ಮನೇಲೆಲ್ಲ ನೋಡಿ ಅವ್ರ ಜನಕ್ಕೆ ಅರ್ಥ ಆಗಿರುತ್ತೆ. ಆದ್ರೂ ನೋಡಿ, ಫುಲ್ಲು ಶಾಪಿಂಗ್ ನ್ಯೂ ಇಯರ್ಗೆ ಫುಲ್ಲು ನನಗೆ ಬೈಕ್ ಬೇಕಾಗಿದ್ದ ಆಕ್ಸೆಸರೀಸ್ ಎಲ್ಲ ಈಸ್ಕೊಂಡಿದ್ದೀನಿ. ಅದನ್ನೆಲ್ಲ ಒಂದೊಂದಾಗೆ ರಿವ್ಯೂ ಮಾಡ್ತಾ ಅದು ಎಷ್ಟು ಪ್ರೈಸ್ ಆಯ್ತು ಅಂತ ನಾನು ಡಿಸ್ಕ್ಲೋಸ್ ಮಾಡಕ್ ಹೋಗಲ್ಲ. ಅಂದ್ರೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಇದು ಆನ್ಲೈನ್ ಅಲ್ಲೆಲ್ಲ ಎಷ್ಟಿದೆ ಅಂತ. ಆದ್ರೆ ನಾನು ಸ್ವಲ್ಪ ಚೀಪ್ ಅಂಡ್ ಬೆಸ್ಟ್ಗೆ ಬಾರ್ಗೇನ್ ಮಾಡಿ ತಂದಿರೋದು ಗೊತ್ತಿರೋ ಅಂಗಡಿಲಿ. ಆ ಅಂಗಡಿ ಡೀಟೇಲ್ಸ್ ಬೇಕಂದ್ರೆ ಕಮೆಂಟ್ ಹಾಕಿ, ಫೋನ್ ನಂಬರ್ ಹಾಕ್ತೀನಿ ಆ ಅಂಗಡಿದು. ಅದಕ್ಕಿಂತ ಮುಂಚೆ ಫಸ್ಟ್ ಏನೇನ್ ತಗೊಂಡಿದ್ದೀನಿ ನೋಡೋಣ. ನನ್ನ ಗಾಡಿಗೆ ಆಕ್ಸೆಸರೀಸ್ ತಗೊಂಡಿದ್ದೀನಿ. ಯಾಕೆ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಯಾಕಂದ್ರೆ ನೆಕ್ಸ್ಟ್ ಲಾಂಗ್ ರೈಡ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಫುಲ್ ಪ್ರಿಪರೇಷನ್, ಗಾಡಿ ಫುಲ್ ಪ್ಯಾಕ್ ಮಾಡ್ಕೊಬೇಕು ಅಂತ ಒಂದೇ ಕಾರಣಕ್ಕೋಸ್ಕರ ಇವಾಗ ತಂದಿದ್ದೀನಿ. ನೋಡಿ ಐಟಮ್ಸ್ ಎಲ್ಲ ನೋಡಿ, ಇಷ್ಟು ಬ್ಯಾಗ್ ನೋಡಿ ಇಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇಷ್ಟಕ್ಕೇನೆ ಏನಿಲ್ಲ ಅಂದ್ರೂ 6,500-7,000 ಆಯ್ತು ನನಗೆ ತಗೊಳಕ್ಕೆ. ಏನೇನಿದೆ ಅಂತ ತೋರ್ಸ್ಕೊಡ್ತಾ ಹೋಗ್ತೀನಿ ಒಂದೊಂದಾಗೆ. ಬನ್ನಿ, ಇದನ್ನೆಲ್ಲ ತೋರ್ಸೋದಷ್ಟೇ ಅಲ್ದಿರ ಗಾಡಿಗೆ ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತಾನು ತೋರಿಸ್ಕೊಡ್ತೀನಿ. ಇನ್ಸ್ಟಾಲ್ ಮಾಡಿಸಿ ತಗೊಂಡೋಗಿ ಗಾಡಿನ. ಸೊ ಫಸ್ಟು ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಈ ಬಾಕ್ಸ್ನಾನೇ ಸ್ಟಾರ್ಟ್ ಮಾಡೋಣ. ಯಾಕಂದರೆ ನೋಡಿ ಸ್ವಲ್ಪ ಚಿಕ್ಕ ಇದಾಗಿದೆ ಬಾಕ್ಸ್. ಇದು ಫುಲ್ ಇದಾಗಿದೆ. ಈ ಬಾಕ್ಸಲ್ಲಿ ಒಂದು ಐಟಮ್ ಇದೆ. ಅದು ಏನಕ್ಕೆ ಅಂತ ತೋರ್ಸೋಕ್ಕಿಂತ ಮುಂಚೆ ಇನ್ನೊಂದು ಐಟಮ್ ಐತೆ, ಅದು ತೋರಿಸ್ಬೇಕು. ಅದು ತೋರಿಸಿದ್ರೆ ವೇಸ್ಟ್ ಅಂತ ಅನ್ಕೊಂತಾರೆ. ಫಸ್ಟ್ ಐಟಮ್ ಬಂದು ನೋಡಿ, ಬೋಬೋ ಅವ್ರದ್ದು ಫೋನ್ ಹೋಲ್ಡರ್. ಓಕೆ, ಇದನ್ನ ಅನ್ಬಾಕ್ಸ್ ಮಾಡೋಣ. ಇದ್ರ ಪ್ರೈಸ್ ಬಂದು 499 ಇದೆ. ಆದರೆ ನಾನು ಒಂದು ಸ್ವಲ್ಪ ಕಮ್ಮಿದಕ್ಕೆ ತಂದಿದ್ದೀನಿ. ಡಿಸ್ಕೌಂಟ್ ಇತ್ತು, ಡಿಸ್ಕೌಂಟ್ಸ್ ಆಫರ್ಸ್ ಎಲ್ಲ ಹೋಗಿ ಕಮ್ಮಿಗೆ ತಂದೀನಿ. ಫಸ್ಟ್ ಇದನ್ನ ಅನ್ಬಾಕ್ಸ್ ಮಾಡೋಣ. ನೋಡಿ, ಇದ್ರೊಳಗೊಂದು ಬಾಕ್ಸ್ ಇರುತ್ತೆ. ಈ ಬಾಕ್ಸ್ ನಿಂದ ಸೈಡಲ್ಲಿ ಇಟ್ಟಿರೋಣ. ಈ ಬಾಕ್ಸ್ ಕೆಳಗೆ ಇಟ್ಟಿರೋಣ. ಈ ಥರ ಇದೆ ಬಾಕ್ಸು. ಓಪನ್ ಮಾಡೋದನ್ನ ಓಪನ್ ಮಾಡಿದ್ರೆ ಬೋಬೋ ಅವ್ರದ್ದು ಅಪ್ಪ ಏನಪ್ಪ ಇದು ಬೋಬೋ ಅವ್ರದ್ದು ವಾಟರ್ ಪ್ರೂಫ್ ಫೋನ್ ಕವರ್. ಇದು ಎಷ್ಟೇ ಮಳೆ ಬಂದರೂ ಏನಾದ್ರೂ ಇದರೊಳಗೆ ನೀರು ಹೋಗಲ್ಲ, ಫೋನ್ ನೆನೆಯಲ್ಲ, ಫುಲ್ ಸೇಫ್ಟಿ ಇದೆ. ಆ್ಯಂಡ್ ಒಳ್ಳೆ ಕಂಪ್ನಿ ಅಂತ ತೊಗೊಂಡಿರೋದು. ಆ್ಯಂಡ್ ಇದ್ರ ಲಿಂಕ್ ಬೇಕಂದ್ರೆ ನಾನು ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡೈರೆಕ್ಟ್ ಆ ಲಿಂಕ್ ಒತ್ತಿದ್ರೆ ನೀವು ಹೋಗ್ಬಿಟ್ಟು ಅಮೆಝಾನಲ್ಲಿ ಬೈ ಮಾಡ್ಬೋದು ಆ ಥರ. ಆ್ಯಂಡ್ ಇನ್ನೊಂದು ಇದು ಸ್ಪೆಷಾಲಿಟಿ ಏನಪ್ಪಾ ಅಂದರೆ, ಇದು ಹಿಂದೆಗಡೆ ಡ್ಯಾಂಪರ್ ಕೊಟ್ಟಿದ್ದಾರೆ ನೋಡಿ. ಇದು ವೈಬ್ರೇಷನ್ ಡ್ಯಾಂಪರ್ ಅಂತಾರೆ ಇದನ್ನ. ಇದು ಹಾಕೋದ್ರಿಂದ ಏನ್ ಯೂಸ್ ಆಗುತ್ತೆ ಅಂದ್ರೆ, ಐಫೋನ್ಗಳು ಈ ನಡುವೆ ಇದು ಫೋನ್ ಕೇಸಲ್ಲೆಲ್ಲ ಇಟ್ಟಾಗ ಲೈನ್ ಬರೋದು, ಕ್ಯಾಮ್ರಾ ಇಶ್ಯೂಸ್ ಎಲ್ಲ ಆಗ್ತಾ ಇದೆ. ಡ್ಯಾಂಪರ್ ಇರೋಂತ ವೈಬ್ರೇಷನ್ ಡ್ಯಾಂಪರ್ ಇರೋಂತ ಇದ್ರಲ್ಲಿ ಹಾಕಿದ್ರೆ ಆ ಫೋನ್ ಇದರಲ್ಲಿ ಲೈನ್ ಬರಲ್ಲ ಅಂತ ಹೇಳ್ತಾರೆ. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನನಗೂ ಗೊತ್ತಿಲ್ಲ. ತುಂಬಾ ಜನ ಹೇಳಿರೋದನ್ನ ಕೇಳಿ ನಾನು ಇದೊಂದು ತಗೊಂಡಿದ್ದೀನಿ. ಸೊ ಇದನ್ನ ಇನ್ಸ್ಟಾಲ್ ಮಾಡಿಸ್ಬೇಕು. ಸೊ ಇದನ್ನ ಇನ್ಸ್ಟಾಲ್ ಮಾಡ್ಸಕ್ ಬರೀ ಇದೊಂದೇ ಇಸ್ಕೊಂಡ್ರೆ ಆಗಲ್ಲ. ಇದ್ರ ಜೊತೆ ಇನ್ನೊಂದು ಅದು ಬೈಕ್ಗಳಿಗೆ ಇನ್ಸ್ಟಾಲ್ ಮಾಡೋಕ್ಕೆ ಇನ್ನೊಂದು GPS ಮೌಂಟ್ ಕೂಡ ಇಸ್ಕೊಂಡಿದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ ಇವಾಗ. ಸೊ ಈ ಬಾಕ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಫಸ್ಟು ನೋಡಿ, ಇದೊಂದು ಕೊಟ್ಟಿದ್ದಾರೆ. ಈ ಥರ ಇದೆ. ಓಪನ್ ನೋಡಿ, ಇಟ್ಕೊಂಡು 1 2 ಇಲ್ಲಪ್ಪ ಇನ್ನೊಂದು 3 ಲಾಕ್ ಓಪನ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಫೋನ್ ಇಟ್ಕೊಬೋದು. ಫೋನ್ ಇವಾಗ ಇಡೋಕ್ಕಾಗಲ್ಲ, ಯಾಕಂದರೆ ಅದರಿಂದನೇ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು. ಸೊ ಫೋನ್ ಒಂದು ಇಡೋಕ್ಕಾಗಲ್ಲ. ಫೋನ್ ಇಟ್ಕೊಂಡ್ಬೇಕಾದ್ರೆ ತೋರಿಸ್ತೀನಿ ಆಮೇಲೆ ಇನ್ನೊಂದ್ಸತಿ. ಇದಿದೆ. ಆಮೇಲೆ ಇದು ಟೈಟು ಲೂಸ್ ಎಲ್ಲ ಮಾಡ್ಕೊಳೋದು ಅನ್ಸುತ್ತೆ. ಇದು ಗೊತ್ತಿಲ್ಲ ನನಗೂ ಏನಂತ. ಇದ್ರೊಳಗೆ ಇನ್ನೂ ಏನೇನಿದೆ ಅಂದರೆ, ವಾರಂಟಿ ಇದೆ. ಇನ್ನೊಂದು ವಾರಂಟಿ 1 year ವಾರಂಟಿ ಇದೆ. 2 year ಎಕ್ಸ್ಟೆಂಡೆಡ್ ವಾರಂಟಿ ಇದೆ. 1 year ಆದ್ಮೇಲೆ ಇನ್ನ ನಿಮ್ಗೆ ವಾರಂಟಿ ಎಕ್ಸ್ಟೆಂಡ್ ಮಾಡಿಸ್ಬೇಕು ಅಂದ್ರೆ ಇನ್ನ 2 years ಎಕ್ಸ್ಟೆಂಡ್ ಮಾಡ್ಕೊಬಹುದು. ವಾರಂಟಿ ಕಾರ್ಡ್ ಇದೆ ಒಂದು. ಅದ್ರ ಜೊತೆಗೆ ಏನು ಕೊಟ್ಟಿದ್ದಾರೆ,
ಒಂದು ಬೋಬೋದು ಕೀ ಪಂಚ್ ಕೊಟ್ಟಿದ್ದಾರೆ ನೋಡಿ, ಎಲ್ಲೋದ್ರು ಮಾರ್ಕೆಟಿಂಗ್ ಅವ್ರದ್ದು ಫುಲ್ ಬೋಬೋದು ಕೀ ಪಂಚ್ ಕೊಟ್ಟಿದ್ದಾರೆ. ಆ ಕೀ ಪಂಚ್ ಆಮೇಲೆ ತೆಗಿಯೋಣ. ಅದ್ರ ಜೊತೆ ಇದನ್ನ ಹೇಳಿದ್ನಲ್ಲ ನ್ಯಾವಿಗೇಷನ್ ಮೌಂಟ್, GPS ಮೌಂಟ್ಗೆ ಹಾಕೋದನ್ನ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಏನಿದೆ ಇದನ್ನ GPS ಮೌಂಟ್ಗೆ ಹಾಕ್ಬೇಕು, ಮೌಂಟ್ಗೆ ಹಾಕ್ಬಿಟ್ಟು ಅದಕ್ಕೆ ಫಿಕ್ಸ್ ಮಾಡ್ಕೊಬೇಕು. ಆಮೇಲೆ ಜೊತೆಗೆ ಒಂದು ಆಲೆನ್ ಕೀನು ಕೊಟ್ಟಿದ್ದಾರೆ, ನೋಡೋಣ ಒಂದೊಂದಾಗೆ. ನೋಡಿ ಇದಿರುತ್ತಾ, ಏನು ಹೋಗ್ತಾನೆ ಇಲ್ಲ ನೋಡಿ. ಇದನ್ನ ಇಲ್ಲಿ ಇಟ್ಬಿಟ್ಟು ಹಿಂಗೆ ಹಾಕೋದು ಅನ್ಸುತ್ತೆ, ಹಿಂಗೆ ಹಾಕೋದು ಅನ್ಸುತ್ತೆ, ಟೈಟ್ ಮಾಡೋದು. ತಡಿ ಹೇಳ್ತೀನಿ. ಇದೆಯಲ್ಲ, ಇದನ್ನ ಹಿಂಗ್ ಇದ್ರೊಳಗೆ ತುರ್ಕ್ಬೇಕು ಚೆನ್ನಾಗಿ ಗಟ್ಟಿಗೆ. ನೋಡಿ ಈ ತರ ತುರ್ಕ್ಬಿಟ್ಟು ಇದಿರುತ್ತಲ್ಲ, ಇದು ಒಳಗೆ ಬರುತ್ತೆ, ಮಿಸ್ ಆಗ್ಬಿಟ್ಟು ಹಂಗೆ ಬಿಟ್ಬಿಟ್ಟೆ. ತುರ್ಕ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಟೈಟ್ ಮಾಡ್ಕೊಳೋದು, ಎಷ್ಟು ಬೇಕು ಅಷ್ಟು ಟೈಟ್ ಮಾಡೋದು. ಅವಾಗ ಹಿಂಗೆ ವೈಬ್ರೇಷನ್ ಎಲ್ಲ ಆಗಲ್ಲ. ಓಕೆ, ಸೊ ಇದು ಒಂದು ಐಟಮು. ಇದು ಎಷ್ಟಾಯ್ತು ಅಂತಂದ್ರೆ ಬಾಕ್ಸ್ ಮೇಲೆ ಪ್ರೈಸ್ ಇರೋದು ಬಂದು, ಬಾಕ್ಸ್ ಮೇಲೆ ಪ್ರೈಸ್ ಇರೋದು ಬಂದು ಇದ್ರದ್ದು 499 ಇದೆ. ಆದ್ರೆ ನೀವು JC ರೋಡ್ ಹೋದ್ರೆ ಚೀಪಾಗಿ ಸಿಗುತ್ತೆ, ಅಂದ್ರೆ ಒರಿಜಿನಲ್ಲೇನೆ ಒಂದು ಸ್ವಲ್ಪ ಚೀಪಾಗಿ ಸಿಗುತ್ತೆ, ಜಾಸ್ತಿ ಚೀಪ್ ಆಗಲ್ಲ, ಒಂದು ಸ್ವಲ್ಪ ಚೀಪಾಗಿ ಡಿಸ್ಕೌಂಟ್ ಎಲ್ಲ ಇರುತ್ತೆ. ಅದ್ರದ್ದೆಲ್ಲ ಇದಾಗಿ ಕಟ್ಟಾಗಿ ಸ್ವಲ್ಪ ಇದಾಗಿ ಸಿಗುತ್ತೆ. ಸೊ ಫಸ್ಟ್ ಪ್ರಾಡಕ್ಟ್ ಇದು. ಸೆಕೆಂಡ್ ಪ್ರಾಡಕ್ಟ್ನ ಓಪನ್ ಮಾಡೋಣ. ಇದ್ರ ಜೊತೆಗೇನೆ ಅದು ಇದು ಮಾಡಬೇಕು. ಸೆಕೆಂಡ್ ಪ್ರಾಡಕ್ಟು ಹಿಂಗೆ ಇಡ್ತಾನ, ಪ್ಯಾಕ್ ಮಾಡಿ ಹಿಂಗೆ ಇಟ್ಟು ಪ್ಯಾಕ್ ಮಾಡಿಡೋಣ. ಸೆಕೆಂಡ್ ಪ್ರಾಡಕ್ಟ್ ಬಂದು GPS ಮೌಂಟ್ ಅಂತಾರೆ. GPS ಮೌಂಟ್ ಇದು ಬಂದು ನನಗೆ ಎಷ್ಟು ಬಿತ್ತಂದ್ರೆ 450 500 ಬಿತ್ತು ಅಷ್ಟೇ. ನಾನು ಚೀಪ್ ಆಗಿರೋದು ತಗೊಂಡಿದ್ದೀನಿ. ಇದು ಏನು ಮೆಟಲ್ ಇದಲ್ವಾ, ಫಿಕ್ಸ್ ಮಾಡೋದಷ್ಟೇ. ನ್ಯಾವಿಗೇಷನ್ ಬಾರ್ ಒಂದು ಸ್ವಲ್ಪ ಕಾಸ್ಟ್ಲಿ ಇದ್ದಿತ್ತು. ಇದು 450 ಸಮಥಿಂಗ್ ಆಯಿತು. ಅದು ಬಾರ್ಗೇನ್ ಮಾಡಿದ್ಮೇಲೆ ಅವ್ರ ಪ್ರೈಸ್ ಹೇಳಿದ್ ಬಂದು 700 ಪ್ಲಸ್ ಹೇಳಿದ್ರು, ಆದರೆ ಬಾರ್ಗೇನ್ ಮಾಡಾದ್ಮೇಲೆ 450 ಪ್ಲಸ್ ಆಯಿತು. ನೋಡಿ ಈ ಥರ ಹಿಂಗಿರುತ್ತೆ. ಇದನ್ನ ಗಾಡಿಗೆ ಹಾಕ್ಬಿಟ್ಟು ತೋರಿಸಿದ್ರೇನೆ ನಿಮ್ಗೆ ಗೊತ್ತಾಗೋದು. ಬೇಕಾದ್ರೆ ಇದು ಕವರೆಲ್ಲ ತೆಗೆದ್ಬಿಟ್ಟು ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ಇಲ್ಲಿ ಅದು ನ್ಯಾವಿಗೇಷನ್ ಹಿಂಗೆ ಮೌಂಟ್ ಕೂತ್ಕೊಳುತ್ತೆ, ಆ ಕಡೆ ಈ ಕಡೆ ಇದು ಗಾಡಿಗೆ ಫಿಕ್ಸ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತಿದ್ದು ನೋಡಿ. ಅದು ವಿ ಸ್ಟ್ರಾಂಗ್ದೇನೆ ಸಪ್ರೇಟ್ ಆಗಿ ಬರುತ್ತೆ. ಇದು ಎಲ್ಲ ಗಾಡಿಗೆ ಹಾಕ್ಬೋದು ಅಂತ ಅನ್ಕೊಳಕ್ಕಾಗಲ್ಲ ನೀವು. ವಿ ಸ್ಟ್ರಾಂಗ್ಗೆ ಸಪ್ರೇಟ್ ಇರುತ್ತೆ, ಎಕ್ಸ್ಪಲ್ಸ್ಗೆ ಸಪ್ರೇಟ್ ಇರುತ್ತೆ, ಆಮೇಲೆ ಡ್ಯೂಕ್ಗೆನೆ ಸಪ್ರೇಟ್ ಇರುತ್ತೆ. ಒಂದೊಂದು ಗಾಡಿಗೆ ಒಂದೊಂದು ಥರ ಬರುತ್ತಿದ್ದು GPS ಮೌಂಟು. ಇದು ಬರುತ್ತಲ್ಲ ವೈಸರ್ ಹತ್ರ ಹಾಕೋದು. ಇದನ್ನ ವೈಸರ್ ಹತ್ರ ಹಿಂಗೆ ನೋಡಿ ಹಿಂಗೆ ಹಾಕಿದ್ರೆ, ವೈಸರ್ ಹತ್ರ ಹಿಂಗೆ ಹಾಕೋದು. ಹಿಂಗೆ ಹಾಕಿದಾಗ ಇದ್ರ ಮೇಲೆ ಇದನ್ನ ಮೌಂಟ್ ಮಾಡ್ಕೊಳೋದು ಈ ಥರ ಇರುತ್ತೆ. ಸೊ ಇದೊಂದು ಇಸ್ಕೊಂಡೆ, ಇದನ್ನು ಸೈಡ್ಗೆ ಇಡೋಣ. ಸೊ ಇದು ನಾನು ಫಸ್ಟ್ ಪ್ರಾಡಕ್ಟ್ ತಗೊಂಡಿರೋದು. ನಂದು ಮೇನ್ ಹಾಕ್ಸ್ಬೇಕು ಅಂತ ಅನ್ಕೊಂಡಿದ್ದೆ. ಇತ್ತು ಒಂದು ಹಳೇದು, ನೀವು ನೋಡಿರ್ತೀರಲ್ಲ ಬೇರೆ ವಿಡಿಯೋಗಳಲ್ಲಿ. ಬಟ್ ಅದರಲ್ಲಿ ಫುಲ್ ವಾಟರ್ ಪ್ರೂಫ್ ಇರಲಿಲ್ಲ, ಏನದು ಅಷ್ಟು ಸೇಫ್ಟಿ ಇರಲಿಲ್ಲ ಅನ್ಸ್ತು. ಸೊ ಈ ಒಂದು ಬೋಬಾದು ಒಂದು ವಾಟರ್ ಪ್ರೂಫ್ ಮೌಂಟ್ ತಗೊಂಡಿದ್ದೀನಿ. ಸೆಕೆಂಡ್ ಪ್ರಾಡಕ್ಟ್, ಮೇನ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಯಾವ್ದು ನಾನು ಬೈ ಮಾಡಿರೋದಂದ್ರೆ LGP ಅವ್ರದ್ದು ಸೆಕೆಂಡ್ ಪ್ರಾಡಕ್ಟ್ ಬೈ ಮಾಡಿರೋದು ನಾನು. ಇದು ಬಂದು LGP ಅವ್ರದ್ದು 3 LED ಫಾಗ್ ಲೈಟು, ನೋಡಿರ್ತೀರಾ ನೀವು. ಅಂಡ್ ಈ ಒಂದು ಫಾಗ್ ಲೈಟು ಹಾಕಂಗಿಲ್ಲ, ಎಲ್ಲ ಕಡೆ ಬ್ಯಾನು ಅಂತ ಹೇಳಿದ್ದಾರೆ. ಆದ್ರೂ ಈಸ್ಕೊಂಡಿದ್ದೀನಿ, ಯಾಕಂದ್ರೆ ತುಂಬಾ ದೂರ ಕಾಡ್ಗಳಲ್ಲೆಲ್ಲ ಹೋಗ್ಬೇಕಾದ್ರೆ ಅದು ವಿ ಸ್ಟ್ರಾಂಗ್ ಲೈಟ್ ನೀವೆಲ್ಲ ನೋಡಿರಂಗೆ ಗೊತ್ತೇ ಇರುತ್ತೆ. ಅಷ್ಟು ಸಫಿಷಿಯೆಂಟ್ ಇಲ್ಲ ಲೈಟ್, ಅದು ಅಷ್ಟೊಂದು ಥ್ರೋ ಕರೆಕ್ಟಾಗಿ ಬೀಳಲ್ಲ. ಅದ್ರ ಪ್ಲಸ್ ಫಾಗ್ ಗೀಗೆಲ್ಲ ಬಂದ್ಬಿಟ್ರೆ ವೇಸ್ಟ್ ಅನ್ಸ್ಬಿಡುತ್ತೆ. ಇದು ಲೈಟ್ ಇರೋದೇ ವೇಸ್ಟ್ ಅನ್ಸ್ಬಿಡುತ್ತೆ. ಸೊ ಇದನ್ನ ಒಂದ್ಸತಿ ಅನ್ಬಾಕ್ಸಿಂಗ್ ಮಾಡೋಣ ಇದನ್ನ ಇವಾಗ. ಸೊ ಫಸ್ಟ್ ಇದ್ರೊಳಗೆ ಇನ್ನೊಂದು ಬಾಕ್ಸ್ ಕೊಟ್ಟಿದ್ದಾರೆ, ತೋರಿಸ್ತೀನಿ ಹೇಗಿದೆ ಅಂತ. ಥ್ರೋ ಅಲ್ಲ, ಅಲ್ಲೇ ಚೆಕ್ ಮಾಡ್ಕೊಂಡು ತಂದಿರೋದು ನಾನು. ಇಲ್ಲೇ ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಬಿಡಿ. ಅಲ್ಲೇ ಒಂದ್ಸತಿ ಥ್ರೋ ಎಲ್ಲ ಹೆಂಗ್ ಬರುತ್ತೆ, ಲೈಟ್ ಇದ್ರು ಅಂತೆಲ್ಲ ಚೆಕ್ ಮಾಡ್ಕೊಂಡು ತಂದಿರೋದು. ಇದನ್ನ ಇನ್ನ ಇನ್ಸ್ಟಾಲ್ ಮಾಡಕ್ ಹೋಗ್ಬೇಕು ಇವನ್ನೆಲ್ಲಾನು ಗಾಡಿಗೆ, ಅದನ್ನು ಕೂಡ ತೋರಿಸ್ತೀನಿ. ಸೊ ಫಸ್ಟು ನೋಡಿ,
ವಾರಂಟಿ ಇದೆ, ಇದು 1 ವರ್ಷ ವಾರಂಟಿ ಅಂತ ಕೊಟ್ಟಿದ್ದಾರೆ ವಾರಂಟಿ ಕಾರ್ಡ್ನ. ಅದನ್ನ ಬೇಕಂದ್ರೆ ಎಕ್ಸ್ಟೆಂಡ್ ಕೂಡ ಮಾಡ್ಕೊಬಹುದು LGP ಕಡೆಯವರಿಂದ. ಸೊ ಅಂದ್ರೆ ಇದು ಬ್ಯಾನ್ ಅಂತ ಹೇಳ್ತಾರೆ, ಆದ್ರೆ ಸಿಟಿಲಿ ಯಾವ್ದೇ ಕಾರಣಕ್ಕೂ ನೀವು ಈ ಫಾಗ್ ಲೈಟ್ ನ ಯೂಸ್ ಮಾಡಕ್ ಹೋಗ್ಬೇಡಿ. ಸಿಟಿಗಳಲ್ಲಿ ಬೆಳಗ್ಗೆ ಹೊತ್ತಲ್ಲ ಸುಮ್ನೆ ಒಬ್ಬೊಬ್ರು ಇರ್ತಾರೆ ಶೋಕಿಗಳಿಗೆ ಹಾಕೊಂಡು ಓಡಾಡ್ತಾ ಇರ್ತಾರೆ. ಸೊ ಆ ತರ ಯಾವ್ದೇ ಕಾರಣಕ್ಕೂ ಕೂಡ ನೀವು ಯೂಸ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಆಮೇಲೆ ಸುಮ್ನೆ ಕಷ್ಟ ಆಗುತ್ತೆ, ನಿಮ್ ಪೊಲೀಸ್ ಅವ್ರು ಹಿಡ್ಕೊಂಡ್ರೆ ಅವ್ರು ಕಿತ್ತೆಸಿತಾರೆ. ಏನಾದ್ರೂ ಇದಿರುತ್ತೆ ಗೊತ್ತಾ, ತುಂಬಾ ಕಾಡ್ಗಳಲ್ಲಿ ಫುಲ್ಲು ಕಾಣಿಸ್ತಾನೆ ಇಲ್ಲ ನಿಮ್ಗೆ ರೋಡು ಅನ್ನೋ ಟೈಮ್ಗಳಲ್ಲಿ ಮಾತ್ರ ಫಾಗ್ ಲೈಟ್ ಆನ್ ಮಾಡ್ಕೊಳ್ಳಿ. ಸೊ ಈ ಫಾಗ್ ಲೈಟ್ದು ಅನ್ಬಾಕ್ಸಿಂಗ್ ತೋರಿಸ್ತೀನಿ ನೋಡಿ. ಎರಡು ಈ ತರ ಇದೆ, ಎರಡು ಒಂದನ್ನ ತೆಗೆದು ತೋರಿಸ್ತೀನಿ ನಿಮ್ಗೆ ಹೇಗೆ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡಿ. ಈ ತರ ಇದೆ ಫಾಗ್ ಲೈಟು. ಫುಲ್ ಥ್ರೋ ಕೂಡ ಹೆಂಗೆಲ್ಲ ಬರುತ್ತೆ ಅಂತ ಥ್ರೋನ ಫುಲ್ ಎಲ್ಲ ಚೆಕ್ ಮಾಡಿ ತೋರಿಸ್ತೀನಿ. ಇದ್ರ ಮೇಲೆ ಏನೋ ಗಾರ್ಡ್ ತರ ಕೊಟ್ಟಿದ್ದಾರೆ, ಇದನ್ನು ಏನ್ ಫಿಕ್ಸ್ ಮಾಡೋದು ಹೆಂಗ್ ಫಿಕ್ಸ್ ಮಾಡೋದು ಅಂತ ಎಲ್ಲ ತೋರಿಸ್ತೀನಿ. ಪ್ಲಸ್ ಒಂದು ಫಾಗ್ ಲೈಟ್ ಕೊಟ್ಟಿದ್ದಾರೆ, ಮೂರ್ LED ಇದಿದೆ, ಥ್ರೋ ಇದೆ. ಆಮೇಲೆ ಹಿಂದೆ ನೋಡ್ಬೋದು ನೀವು 2 ಫ್ಯಾನ್ ಇದೆ. ಈ ಫ್ಯಾನ್ ಏನಕ್ಕಪ್ಪ ಅಂದ್ರೆ ನಿಮ್ಗೆ ಹೈವೇಗಳೆಲ್ಲ ಜಾಸ್ತಿ ಟೈಮ್ ಯೂಸ್ ಮಾಡಿರ್ತೀರಾ ಗೊತ್ತಾ, ಅವಾಗ ಹೀಟ್ ಬಂದ್ಬಿಡುತ್ತೆ. ಈ ಒಂದು ಲೈಟ್ ಏನಿದೆ ಹೀಟ್ ಬಂದ್ಬಿಡುತ್ತೆ. ಸೊ ಆ ಹೀಟ್ ನ ಫುಲ್ ಕೂಲ್ ಡೌನ್ ಮಾಡಕ್ಕೆ ಅಂತ ಹಿಂದೆಗಡೆ 2 ಫ್ಯಾನ್ ಕೊಟ್ಟಿದ್ದಾರೆ. ಆಮೇಲೆ ಒಂದು ವೈರ್ ಕೊಟ್ಟಿದ್ದಾರೆ. ಫುಲ್ ಡೈರೆಕ್ಟ್ ಕನೆಕ್ಷನ್ ಅಷ್ಟೇ, ಇದು ಜಾಸ್ತಿ ವೈರಿಂಗ್ ಏನಿರಲ್ಲ, ಡೈರೆಕ್ಟ್ ಕನೆಕ್ಷನ್ ಇರುತ್ತೆ. ತುಂಬಾ ಇದಾಗಿ ಯೂಸ್ ಆಗುತ್ತೆ ಅಂತ ನೋಡ್ಬಿಟ್ಟು. ಜಾಸ್ತಿ ವೈರಿಂಗ್ ಇದ್ರೆ ಆಮೇಲೆ ವೈರಿಂಗ್ ಇಶ್ಯೂಸ್ ಬರುತ್ತೆ, ಒಂದೊಂದ್ ಚೂರು ಇದಾದ್ರೂ ಬರುತ್ತೆ. ಆ ತರದ್ದು 2 ಫಾಗ್ ಲೈಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇದೆಲ್ಲ ಮೌಂಟ್ಗಳಿಗೆ ಏನೇನ್ ಬೇಕು, ನಟ್ಟು, ಸ್ಕ್ರೂ, ಅದಪ್ಪ ಇದು ಆಲನ್ ಕೀ, ಅದೇ ಏನೇನ್ ಬೇಕಾಗುತ್ತೆ ಅದಕ್ಕೆಲ್ಲ ಮೌಂಟ್ ಮಾಡಕ್ಕೆ ಆ ಐಟಮ್ಸ್ನೆಲ್ಲ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಇದು ಫಾಗ್ ಲೈಟು. ಆಮೇಲೆ ಇನ್ನ ಒಂದು ಎಕ್ಸ್ಟ್ರಾ ಏನೇನ್ ಬೇಕಂದ್ರೆ ಇದಕ್ಕೆ ಫಾಗ್ ಲೈಟ್ ಒಂದೇ ಇಸ್ಕೊಂಡ್ರೆ ಆಗಲ್ಲ. ಫಾಗ್ ಲೈಟ್ ಜೊತೆ ಅದಕ್ಕೆ ಮೌಂಟ್ ಮಾಡಕ್ ಇನ್ನ 2 ಇದು ಇಸ್ಕೊಬೇಕು. ಏನಂತಾರೆ ಇದು, ಲ್ಯಾಂಪ್ LED ಬ್ರಾಕೆಟ್ ಅಂತ ಏನೋ ಇದೆ. ಲ್ಯಾಂಪ್ LED ಬ್ರಾಕೆಟ್ ಅಂತ ಇದೆ. ಇದು LGP ಅವ್ರದೇನೆ, ಅದನ್ನೇ ಇಸ್ಕೊಂಡಿದೀನಿ. ಇದನ್ನ ಎಲ್ಲ ಹಾಕ್ತಾರೆ, ಹೆಂಗ್ ಹಾಕ್ತಾರೆ ಅಂತೆಲ್ಲಾನು ತೋರಿಸ್ತೀನಿ ನಿಮ್ಗೆ. ಇದ್ರದ್ದು ಆಯ್ತು, ಇದನ್ನು 400-450 ಸಮಥಿಂಗ್ ಆಯ್ತು ಇದ್ರದ್ದು ಪ್ರೈಸ್ ಬಂದು. ಅಂದ್ರೆ ಇದು ಒಂದಕ್ಕೇನೆ ಇದ್ರ ಪ್ರೈಸ್ ಹೇಳಿಲ್ಲ ಅಲ್ವಾ, ಇದ್ರ ಪ್ರೈಸ್ ಹೇಳಕ್ಕೂ ಹೋಗಲ್ಲ ನಾನು. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡಿ. ಅಂಡ್ ಈ ತರದ್ದು ಒಂದು ಬ್ರಾಕೆಟ್ ಬರುತ್ತೆ, ಏನಕ್ಕಂದ್ರೆ ಇದು ಏನಂತಾರೆ ಅದಕ್ಕೆ, ಕ್ರಾಶ್ ಕಾರ್ಡ್ಗೆ ಹಾಕೋದಿದ್ನ ಕ್ರಾಶ್ ಕಾರ್ಡ್ ಹಾಕ್ಬಿಟ್ಟು ಇದನ್ನ ಮೌಂಟ್ ಮಾಡೋದು. ಹೇಗೆ ಮೌಂಟ್ ಮಾಡ್ತಾರೆ ಅಂತ ತೋರಿಸ್ತೀನಿ ನಿಮ್ಗೆ ಕರ್ಕೊಂಡೋಗಿ. ಅದ್ರ ಜೊತೆ ಒಂದು ಸ್ವಿಚ್ ಕೂಡ ತಗೊಂಡಿದ್ದೀನಿ ನೋಡಿ. ಸ್ವಿಚ್ ಇದು ವಾಟರ್ ಪ್ರೂಫ್ ಸ್ವಿಚ್ ತಗೊಂಡಿದ್ದೀನಿ, ಇದು ಫಾಗ್ ಲೈಟ್ಗೋಸ್ಕರ. ವಾಟರ್ ಪ್ರೂಫ್ ಇಲ್ಲ ಅಂದ್ರೆ ಏನಾಗುತ್ತಂದ್ರೆ ಹೋಗ್ಬಿಡುತ್ತೆ ಅದು, ಒಂದು 6 ತಿಂಗಳು 1 ವರ್ಷಕ್ಕೆಲ್ಲ ಹೋಗ್ಬಿಡುತ್ತೆ ಅಂತ ಅಂದ್ರು ಅವರು, ನನ್ಗೆ ಅಂಗಡಿಯವ್ರು. ನನಗೂ ಐಡಿಯಾ ಇಲ್ಲ ಏನಂತ. ಅದ್ರೊಳಗೆಲ್ಲ ನೀರ್ ಹೋಗ್ಬಿಟ್ಟು ಶಾಕ್ ಸರ್ಕ್ಯೂಟ್ ಆಗೋದು ಆ ಥರದ್ದೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿದ್ರು. ಸೊ ಇವಾಗ ವಾಟರ್ ಪ್ರೂಫ್ ಸ್ವಿಚ್ ತಗೊಂಡಿದ್ದೀನಿ ನಾನು. ಅದಕ್ಕೇನೆ ಫುಲ್ ವಾಟರ್ ಪ್ರೂಫ್ ಇದ್ರೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅಂತ ಹೇಳಿದ್ರು. ನೋಡೋಣ, ಯೂಸ್ ಮಾಡ್ತಾ ನಿಮ್ಗೆ ಅಲ್ಲೇ ರಿವ್ಯೂ ಕೂಡ ಹೇಳ್ತೀನಿ, ಏನ್ ಯೂಸ್ ಆಯ್ತಾ ಇಲ್ವಾ. ಅಂಡ್ ನೆಕ್ಸ್ಟ್ ಲಾಂಗ್ ರೈಡ್ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೆಸ್ ಮಾಡಿ ನೋಡೋಣ ಕಮೆಂಟ್ ಸೆಕ್ಷನ್ ಅಲ್ಲಿ. ಇದನ್ನೆಲ್ಲ ಇವಾಗ ಫುಲ್ಲು ಮೌಂಟ್ ಮಾಡಿಸ್ಬೇಕು. ಅಂಡ್ ಇದ್ರ ಜೊತೆಗೆ ಇನ್ನ ಒಂದು ಐಟಮ್ ಕೂಡ ತಗೊಂಡಿದ್ದೀನಿ. ಅದು ಏನು ಅಂತ ತೆಗೆದು ತೋರ್ಸಕ್ಕಾಗಲ್ಲ, ಸುಮ್ಮನೆ ಹಾಗೆ ತೋರಿಸ್ತೀನಿ. ಅದನ್ನ ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಹಿಂಗೆ ತೋರಿಸ್ತೀನಿ. ಇನ್ನೊಂದು ಏನಪ್ಪಾ ಇದು ಅಂದ್ರೆ ಡೆಕಾಥ್ಲಾನ್ ಇಂದ ಒಂದು ಸ್ಲೀಪಿಂಗ್ ಬ್ಯಾಗ್ ತಗೊಂಡಿದ್ದೀನಿ. ಯಾಕಂದ್ರೆ ಗೊತ್ತಲ್ಲ, ಸುಮ್ಮನೆ ಬೆಡ್ಶೀಟು ಅದು ಇದೆಲ್ಲ ತಗೊಂಡು ಹೋದ್ರೆ ತುಂಬಾ ದೊಡ್ಡದು ಕ್ಯಾರಿ. ಯಾಕಂದ್ರೆ ನಾನು ಜಾಸ್ತಿ ಟೆಂಟ್ ಸ್ಟೇ ಅಲ್ಲೆಲ್ಲ ಮಾಡೋದು ನಿಮ್ಗೆ ನೋಡಿರಂಗೆ. ಸೊ ಬೆಡ್ಶೀಟ್ ಗಿಷ್ಟೆಲ್ಲ ತಗೊಂಡೋದ್ರೆ ಸ್ಪೇಸು ಜಾಸ್ತಿ ಹಿಡಿಯುತ್ತೆ, ಅಷ್ಟು ಕಂಫರ್ಟ್ ಇರಲ್ಲ ಅಂತ ಒಂದು ಸ್ಲೀಪಿಂಗ್ ಬ್ಯಾಗ್ ತಗೊಂಡಿದ್ದೀನಿ. ಇಷ್ಟು ಶಾಪಿಂಗ್ ಮಾಡಿದ್ದೀನಿ ನ್ಯೂ ಇಯರ್ಗೆ ನಾನು. ಇವಾಗ ಇದನ್ನೆಲ್ಲ ಫುಲ್ಲು ಗಾಡಿಗೆ ಮೌಂಟ್ ಮಾಡಿಸಿ ಹೇಗ್ ಕಾಣುತ್ತೆ ಅಂತ ಗಾಡಿನ ತೋರಿಸ್ತೀನಿ. ಬನ್ನಿ ಹೋಗೋಣ. ಇದೇ ಗ್ಯಾರೇಜ್ ಅಲ್ಲಿ ನಾನು ಯಾವಾಗ್ಲೂ ಏನೇ ಫಿಟ್ ಮಾಡಿಸಿದ್ರು, ಗಾಡಿ ಅಪ್ಡೇಟ್ ಮಾಡಿಸಿದ್ರು ಬರೋದು. ಮೇಡಮ್ ಬೈ ನೋಡಿರ್ತೀರಾ ನೀವು ಒಂದು ವಿಡಿಯೋದಲ್ಲಿ.